ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ನಿಮಗೆ ರಾಜಧಾನಿ ಟಿವಿಗೆ ಸ್ವಾಗತ. ಅಂತೂ ಇಂತೂ ತಮಿಳುನಾಡಿನಲ್ಲಿ CM ಆಗಿ ಜೋಸೆಫ್ ವಿಜಯ್ ಅವರು ಪಟ್ಟದ ಮೇಲೆ ಕುಂತಾಯಿತು. ತಮಿಳಿಗ ವೆಟ್ರಿ ಕಳಗಂ ಅನ್ನುವಂಥ ಪಕ್ಷದ ಮೂಲಕ ದ್ರಾವಿಡ ಪಕ್ಷಗಳಿಗೆ ಮಣ್ಣು ಮುಗಿಸಿದ ವಿಜಯ್ ಅವರು ಫಲಿತಾಂಶ ಬಂದ 5-6 ದಿನಗಳ ಈ ವನವಾಸದ ನಂತರ ಕಡೆಗೂ ಕೂಡ ರಾಜ್ಯದ ಪಟ್ಟದ ಪದವಿ ಮೇಲೆ ಕೂತ್ಕೊಂಡ್ರು. ಜನಸೇವೆಗೆ ಜನನಾಯಕನಾಗಿ ಅವರು ಬಂದಿದ್ದಾರೆ. ಜನತೆಗೆ ಹೊಸ ಆಶಾ ಭಾವನೆಗಳನ್ನು ಅವರು ಮೂಡಿಸಿದ್ದಾರೆ. ನೋಡಿ, ಒಂದು ತಮಿಳುನಾಡು ಏನು ಈ ಒಂದು ರಾಜಕಾರಣದಲ್ಲಿ ದ್ರಾವಿಡ ಪಕ್ಷಗಳೇ ಈವರೆಗೂ ಆಳ್ವಿಕೆ ಮಾಡಿದ್ದೇವೆ. ಅದು DMK ಆಗಿರ್ಬೋದು, AIDMK ಆಗಿರ್ಬೋದು. ಅಣ್ಣಾದವರೆಯಿಂದ ಸ್ಥಾಪಿತವಾದಂಥ ದ್ರಾವಿಡ ಪಕ್ಷಗಳ ಈ ಒಂದು ಬೇರೆ ಬೇರೆ ಆದಾಗಲೂ ಕೂಡ ಒಂದು ಪರ್ವಕ್ಕೆ DMK ಆಳಿದ್ರೆ ಇನ್ನೊಂದು ಕಡೆಗೆ AIDMK ಅವರಿಗೆ ಅಧಿಕಾರ ಸಿಗ್ತಾ ಇತ್ತು. ಈ ಎರಡು ಪಕ್ಷಗಳ ನಡುವೆ ಹೊಸದಾಗಿ ಉದಯಿಸಿ ಬಂದ ತಮಿಳಗ ವೆಟ್ರಿ ಕಳಗಂ TVK ಪಕ್ಷ ಅಧಿಕಾರವನ್ನು ಪಡೆದಿದೆ ಅಂದರೆ ಅಷ್ಟು ಸುಲಭವಾಗಿ ಅಧಿಕಾರ ಸಿಕ್ಕಿದ್ದಲ್ಲ. ಜನರಲ್ಲಿ ಸೇರಿ ಜನರ ಕಷ್ಟ ನಷ್ಟಗಳನ್ನು ಅರ್ಥ ಮಾಡಿಕೊಂಡು, ಜನರ ಆಶೆಗಳನ್ನು ಅರ್ಥ ಮಾಡಿಕೊಂಡು, ಜನರ ಅಭಿವೃದ್ಧಿಗೆ ಏನೇನು ಬೇಕು ಅವುಗಳನ್ನೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಕರೆಕ್ಟಾಗಿ ಟೈಮ್ಗೆ ಕಾಲಿಟ್ಟರು ನಮ್ಮ ವಿಜಯ್ ಅವರು. ವಿಜಯ್ ಅವರು ಜನಪ್ರಿಯತೆಯಲ್ಲಿ ಸಿನಿಮಾ ರಂಗದಲ್ಲಿ ಒಳ್ಳೆ ಟಾಪ್ ಸ್ಟಾರ್ ಆಗಿದ್ದರು. ಅವರು ಒಳ್ಳೆ ಅದ್ಭುತವಾದಂಥ ಕ್ರೇಜ್ ಇರುವಂಥ ಸಂದರ್ಭದಲ್ಲೇ ರಾಜಕೀಯವನ್ನು ಆಯ್ಕೆ ಮಾಡಿಕೊಂಡು ರಾಜಕೀಯಕ್ಕೆ ಪಾದಾರ್ಪಣೆಯನ್ನು ಮಾಡಿ ಬಹಳಷ್ಟು ಜನ ಅವರನ್ನು ಅಣಗಿಸಿದ್ರು ಕೂಡ. ರಾಜಕಾರಣ ಅಂದರೆ ಸ್ಕ್ರಿಪ್ಟೆಡ್ ಡೈಲಾಗ್ ಅಲ್ಲ, ಸಿನಿಮಾ ಡೈಲಾಗ್ ಅಲ್ಲ. ಕ್ಯಾಮ್ರಾ ಎದುರಿಗೆ ನಿಂತ್ಕೊಂಡು ಏನೋ ಒಂದು ಜೋಶಲ್ಲಿ ಮಾತಾಡಿ ಏನೋ ಅದೊಂದು ಒಳ್ಳೆ ರೀತಿ ಆಚೆ ಬರಬೇಕು ಅಂತ ಏನೋ ಹೇಳ್ತಾರಲ್ಲ, ಅದು ರಾಜಕಾರಣ ಅಲ್ಲ. ನಿಜ, ಹೌದು, ರಾಜಕಾರಣ ಅಂದರೆ ಸಿನಿಮಾ ಅಲ್ಲ, ರಿಯಾಲಿಟಿ. ರಾಜಕಾರಣ ಅಂದ್ರೆ ಜನಸೇವೆ. ಇದೊಂದು ಅದ್ಭುತ ಅವಕಾಶನೂ ಹೌದು. ಏನಂತ ಆ ಸೂತ್ರ DMK ಸಿಗಲಿಲ್ಲ, AIDMK ಸಿಗಲಿಲ್ಲ, ಕಾಂಗ್ರೆಸ್ ಸಿಗಲಿಲ್ಲ, ಬೇರೆ ಬೇರೆ ಪಕ್ಷಗಳಿಗೆ ಸಿಗಲಿಲ್ಲ. ಹೇಗೆ ವಿಜಯ್ ಅವ್ರಿಗೆ ಸಿಕ್ತು? TVK ಪಕ್ಷ ಹೇಗೆ ಆಯ್ಕೆ ಆಯಿತು? 107 ಸಂಖ್ಯೆನ ಯಾವ ರೀತಿ ಮುಟ್ತು ಅನ್ನೋ ಗುಟ್ಟು ಇನ್ನೂ ಹೊರಬಂದಿಲ್ಲ. ಇಷ್ಟೇ ಸಿಂಪಲ್ಸಿಟಿ, ಸರಳತೆ, ಸಜ್ಜನಿಕೆ, ಸೌಹಾರ್ದತೆ. ಎಸ್ 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 ವಿಜಯ್ ಅವರು ಎಸ್ ಅಂತ ಅಂದ್ಕೊಂಡು ಬಹಳ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿಕೊಂಡು ತಮಿಳುನಾಡಿನ ರಾಜಕಾರಣಕ್ಕೆ ಬಂದಿದ್ದಾರೆ. ಇದು ಯಾವುದು ಸುಲಭವಾಗಿ ಸಿಕ್ಕಿದ್ದಲ್ಲ. ಹಾಗೆಯೇ DMK AIDMK ಮಧ್ಯೆ ಅವರು ಹಣ ಹಂಚಕ್ಕೆ ಹೋಗಲಿಲ್ಲ, ಅಂಶಗಳನ್ನು ಒಡ್ಡಿದ್ರು ಅಂದರೆ ಅಲ್ಲ. ಯಾವ ಹಣ ಅಂಶಗಳನ್ನು ಉಡುಗೊರೆಗಳನ್ನು ಮೀರಿಸದನ್ನ TVKಗೆ ಮತವನ್ನು ಕೊಟ್ಟರು ಜನ. ಒಂದಲ್ಲ ಎರಡಲ್ಲ, 107 ಸ್ಥಾನಗಳನ್ನು ಕೊಟ್ಟರು. DMK AIDMK ಅಮ್ಮ ಜಯಲಲಿತಾ ಅವರು ಒಂದು ಕಡೆ ಆದರೆ MJR ಕರುಣಾನಿಧಿ ಅವರು ಇವರೆಲ್ಲರೂ ಆಳಿದಂಥ ಪಕ್ಷಗಳನ್ನು ಈ ಸರಿ ಸೋಲಿಸ್ಬಿಟ್ರು. ಯಾಕೆ ತಮಿಳುನಾಡಿನ ಜನತೆ ಇದನ್ನು ತಗೊಂಡ್ರು? ಈ ನಿರ್ಧಾರದಿಂದ ಏನಿದೆ ಅಂದರೆ ಅವ್ರಿಗೊಂದು ಪರಿವರ್ತನೆ ಬೇಕಾಗಿತ್ತು, ಎಲ್ಲೋ ಒಂದು ನಂಬಿಕೆ ಇರಬೇಕಾಗಿತ್ತು. ಆ ನಂಬಿಕೆಯನ್ನು ನೆಟ್ಟರು ಜನನಾಯಕನ ಮೇಲೆ. ಅದಷ್ಟೇ ಅಲ್ಲದೆ ವಿಜಯ್ ಅವರ ಒಂದು ಸಿನಿಮಾಗೂ ಕೂಡ ಬಹಳ ಅಡಚಣೆಗಳನ್ನು ಮಾಡ್ತು. ಇವರು ಚುನಾವಣೆ ಕ್ಯಾಂಪ್ಗೆ ಆ ಸಿನಿಮಾವನ್ನು ಬಳಸ್ಕೊಂಡ್ಬಿಟ್ಟು ಎಲ್ಲಾದರೂ ಫಲಿತಾಂಶಗಳಲ್ಲಿ ವ್ಯತ್ಯಾಸ ಆಗುತ್ತೆ ಅಂತಲೇ ಅದರ ಒಂದು ಬಿಡುಗಡೆಗೆ ಬಹಳ ತೊಂದರೆಯನ್ನು ಕೊಟ್ಟರು. ಇವತ್ತು ನಾನು ಹೇಳ್ತಿರೋದಷ್ಟೇ, ವಿಜಯ್ ಅವರಿಗೆ ನಮ್ಮ ರಾಜಧಾನಿ TV ವಾಹಿನಿಯಿಂದ ಅಭಿನಂದನೆಗಳು. ನೀವು ಕುಂತ್ಕೊಂಡಿರುವಂತಹ ಸೀಟು ಬಹಳ ಹೆಸರಾಂತ ವ್ಯಕ್ತಿಗಳು ಕುಂತು ಹೋದಂತಹ ಸೀಟು. ಆ ಒಂದು CM ತಮಿಳುನಾಡಿನ ಆ ಸ್ಥಾನದಲ್ಲಿ ಇವತ್ತು ನೀವು ಕುಳಿತಿದ್ದೀರಿ.
ಹೆಮ್ಮೆ ಗೌರವಗಳಿಂದ ಪೂಜ್ಯ ಭಾವನೆಗಳಿಂದ ನೀವು ಅಲ್ಲಿ ಕೂತಿದ್ದೀರಿ. ಸರಳತೆಯಿಂದ ಒಂದು ಸಾಮಾನ್ಯ ವರ್ಗದ ಕುಟುಂಬದಿಂದ ನಾನು ಬಂದೆ ಅಂತ ನೀವು ಘೋಷಿಸ್ಕೊಂಡಿದ್ದೀರಿ. ನಿಮ್ಮ ಮೇಲಿಟ್ಟಂಥ ಜನತೆಯ ನಂಬಿಕೆಯನ್ನು ಎಲ್ಲೂ ಕೂಡ ಯಾವುದೇ ರೀತಿ ಅದಕ್ಕೆ ಮೋಸ ಆಗದಂತೆ, ದ್ರೋಹ ಆಗದಂತೆ ನೋಡ್ಕೊಳ್ಳೇಬೇಕಾದಂಥ ಬದ್ಧತೆ ನಿಮ್ಮದು ಅಂತ ಜನ ನಿಮ್ಮನ್ನ ನಂಬಿದ್ದಾರೆ. ಹಾಗೆಯೇ ಕರ್ನಾಟಕದಿಂದ ನಿಮಗೆ ಬಹಳಷ್ಟು ಜನ ಫ್ಯಾನ್ಸು ಇಡೀ ಆಲ್ ಓವರ್ ಇಂಡಿಯಾ ಇದ್ದಾರೆ. ನಾವು ಕೂಡ ನಿಮ್ಮ ಅಭಿಮಾನಿನೇ. ನಿಮ್ಮ ಅನೇಕ ಚಿತ್ರಗಳನ್ನು ನಾವು ನೋಡಿದ್ದೇವೆ. ನೀವು ಬೆಂಗಳೂರು ಬಂದಾಗಲೆಲ್ಲ ನಾವು ನಿಮ್ಮನ್ನು ಗಮನಿಸಿದ್ದೇವೆ. ದಯಮಾಡಿ ನಮ್ಮ ಕರ್ನಾಟಕದ ಜೊತೆ ಇರೋವಂಥ ಯಾವುದೇ ಒಂದು ವಿಚಾರ, ಅದು ನದಿ ನೀರಿನ ವಿಚಾರ ಆಗಿರ್ಬೋದು, ಗಡಿ ವಿಚಾರಗಳಾಗಿರ್ಬೋದು, ಮೊದಲಿನ ಸರ್ಕಾರಗಳಿಗಿಂತ ಸ್ವಲ್ಪ ಚೆನ್ನಾಗಿ ಸ್ಪಂದಿಸಿ. ಬಹಳ ಹಠಮಾರಿ ಧೋರಣೆಗಳನ್ನು ನೀವು ತಗೊಳ್ಬೇಡಿ. ಬಡವರ ಪ್ರೀತಿಯ ಪಾತ್ರರಾಗಿರುವಂಥ ನೀವು ತಮಿಳುನಾಡಿನ ಯಶಸ್ವಿಯ 5 ವರ್ಷಗಳನ್ನು ಪೂರೈಸಬೇಕು. ಇದು ನಮ್ಮೆಲ್ಲರ ಕಡೆಯಿಂದ ನಿಮ್ಗೆ ಸಿಗ್ತಾ ಇರುವಂಥ ಅದ್ಭುತವಾದಂಥ ವಿಶಸ್ಸು. ಸೊ ಎನಿವೆ, ವಿಜಯ್ ಅವರೇ, ಕಷ್ಟಪಟ್ಟು ಇಷ್ಟಪಟ್ಟು ನಟನೆಯನ್ನೇ ಕೈಬಿಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಿ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯಗಳನ್ನ ಕೋರ್ತಾ, TVK ಪಕ್ಷವನ್ನು ಮತ್ತೊಂದು ಸೋಲುವ ಪಕ್ಷವನ್ನಾಗಿಸದೆ TVK ಪಕ್ಷ ಸಾಗಿ ಓದುವ ದಾರಿ ಇನ್ನೊಂದಷ್ಟು ಜನಕ್ಕೆ ಆದರ್ಶವಾಗಿರಲಿ, ಮಾರ್ಗದರ್ಶನವಾಗಲಿ ಅಂತ ನಾನು ಭಾವಿಸ್ತೀನಿ. ನೀವು ಈ TVK ಪಕ್ಷ ತಮಿಳುನಾಡಿನಲ್ಲಿ ಗೆದ್ದ ನಂತರ ಕರ್ನಾಟಕದಲ್ಲೂ ಕೂಡ ಈ ಪ್ರಶ್ನೆ ಬರ್ತಾ ಇದೆ. ಅರೆ, ಉಪೇಂದ್ರ ಅವರು ಪ್ರಜಾಕೀಯ ತಗೊಂಬಂದರು. ಭಾಳಷ್ಟು ಜನ ನಟರು, ನಮ್ಮ ಕನ್ನಡದ ನಟರು ಕೂಡ ರಾಜಕೀಯದಲ್ಲಿ, ನಮ್ಮ ಮಂಡ್ಯದಲ್ಲಿ ಅಂಬರೀಷ್ ಅವರು ಸಂಸದರಾಗಿದ್ದರು, ಶಾಸಕರಾಗಿದ್ದರು. ಹೀಗೆ ಭಾಳಷ್ಟು ಜನ ಇದ್ದರೂ ಕೂಡ ಇಷ್ಟು ದೊಡ್ಡದಾಗಿ ಅವರು ಸಕ್ಸಸ್ನ ಕಾಣಲಿಲ್ಲ. ಕರ್ನಾಟಕದಲ್ಲಿ ಏನಾದರೂ ಸಾಧ್ಯನಾ ಅಂತ ಕೂಡ ಯೋಚನೆ ಮಾಡೋ ಮಟ್ಟಿಗೆ ಈ TVK ಕ್ರಾಂತಿಯನ್ನು ಮಾಡಿದೆ. TVK ಪಕ್ಷದ ಆಶಯಗಳನ್ನು ಗಮನದಲ್ಲಿಟ್ಕೊಂಡು ತಮಿಳುನಾಡಿಗೆ ಒಳ್ಳೆಯದಾಗಲಿ, ತಮಿಳುನಾಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮತ್ತೆ ಮಗದೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ವಿಜಯ್ ಅವರೇ. ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಬನ್ನಿ ಸ್ನೇಹಿತರೆ, ನಮ್ಮ ಸಮಸ್ತ ರಾಜಧಾನಿ ವೀಕ್ಷಕರ ಪರವಾಗಿ ಮಗದೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ನಾನು ಈ ಕಾರ್ಯಕ್ರಮನ ಮುಗಿಸ್ತೀನಿ. ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಾಜಧಾನಿ TV. ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನಮಸ್ಕಾರ.